ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದೇ ಆಗಿದ್ದು ಎಲ್ಲೆಡೆ ಬಾಲರಾಮ ಗಣಪನ ಹವಾ ಜೋರಾಗ್ಬಿಟ್ಟಿದೆ. ಮಂಚಿನ ನಗರಿ ಮಡಿಕೇರಿಯಲ್ಲೂ ಕೂಡ ಅಯೋಧ್ಯೆ ಗಣಪ ಹವಾ ಜೋರಾಗಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಜಗಮಗಿಸುತ್ತಿರುವ ಬಾಲರಾಮ ಗಣಪ, ಕಲಾವಿದ ರವಿಯ ಕೈಚಳಕ ಅತ್ಯದ್ಭುತ ಗಣೇಶ. ಅಯೋಧ್ಯೆ ಬಾಲರಾಮನಂತೆ ಕಂಗೊಳಿಸುತ್ತಿರುವ ಗಣಪ. ಗಣೇಶನನ್ನು ಕೂರಿಸಲು ಅಯೋಧ್ಯೆಯಂತಹ ರಾಮ ಮಂದಿರ ನಿರ್ಮಾಣ. ಭಕ್ತಿಯಿಂದ ಕೈಮುಗಿದು ಹೋಗುತ್ತಿರುವ ಭಕ್ತಾದಿಗಳು. ಈ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಮಡಿಕೇರಿ. ಮಡಿಕೇರಿಯ ಶಾಂತಿನಿಕೇತನ ಯುವಕ ಸಂಘದವರು ಕಳೆದ 46 ವರ್ಷಗಳಿಂದ ವೈವಿಧ್ಯಮಯವಾಗಿ ಗಣೇಶ ಉತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಬಾರಿ ಅಯೋಧ್ಯೆಯ ಕಾನ್ಸೆಪ್ಟ್ ಇಟ್ಟುಕೊಂಡು 3 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿರುವುದು ವಿಶೇಷ. ಕಾನ್ಸೆಪ್ಟ್ ಅಂದರೆ ಈಗ ನೀವೇ ನೋಡ್ಬೋದು. ಈಗ ನಾವು ಇದನ್ನು ಒಂದು ಅಯೋಧ್ಯೆ ಮಾದರಿ ಅಂದರೆ ಅಯೋಧ್ಯೆ ಒಳಗೆ ಹೇಗಿದೆ ಆ ಕಾನ್ಸೆಪ್ಟ್ ಅನ್ನೇ ತಗೊಂಡು ಅದೇ ರೀತಿ ನಮ್ಮ ಮೂರ್ತಿ ಕೂಡ ರಾಮನ ಮೂರ್ತಿ ಹೇಗಿದೆ ಅಯೋಧ್ಯೆಯಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದರೆ ಅದೇ ರೀತಿ ಕೂಡ ನಾವು ರಾಮನ ವಿಗ್ರಹದಂತೆ ನಮ್ಮ ಗಣಪತಿ ವಿಗ್ರಹವೂ ಇದೆ. ಪ್ರತಿ ವರ್ಷವೂ ಒಂದೊಂದು ವಿಭಿನ್ನ ರೀತಿಯ ಗಣಪತಿಯನ್ನು ನಾವು ನಮ್ಮ ಸಂಘದ ಅಧ್ಯಕ್ಷರಾದಂಥ ಚೇತನ್ ಅವರ ಒಂದು ಕಲ್ಪನೆ ಹೇಗಿದೆ ಅದ್ರ ಮಾದರಿಯಲ್ಲಿ ನಾವು ವಿಭಿನ್ನ ರೀತಿ ಪ್ರತಿ ವರ್ಷವೂ ವಿವಿಧ ರೀತಿಯ ಭಂಗಿಯಲ್ಲಿ ಗಣಪತಿಯ ಮೂರ್ತಿಯನ್ನು ಮಾಡಿ ಪ್ರತಿದಿನ ನಾವು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನಾವು ವಿಜೃಂಭಣೆಯಿಂದ ವಿಸರ್ಜನೆ ಕೂಡ ಮಾಡ್ತೇವೆ. 2 ತಿಂಗಳ ಸತತ ಪ್ರಯತ್ನದಿಂದಾಗಿ ಈ ರೀತಿಯಲ್ಲಿ ಮಂದಿರ ನಿರ್ಮಾಣ ಮಾಡಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಡಿಕೇರಿಯ ಕೆಎಸ್ಆರ್ಟಿಸಿ ಡಿಪೋ ಸಮೀಪದಲ್ಲಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು 15 ದಿನಗಳ ಬಳಿಕ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಗುತ್ತದೆ. ಮೂರ್ತಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಕನಸಲ್ಲಿ ನಾನು ಯೋಚನೆ ಮಾಡಿಲ್ಲ ಈ ಮೂರ್ತಿ ಮಾಡಬೇಕು ಅಂತ. ಹಾಗೆಯೇ ನಮ್ಮ ಅಧ್ಯಕ್ಷರು ಚೇತನ್ ಅವರು ಹೇಳ್ದಂಗೆ ನಾವು ಗಣಪತಿ ಮಾಡಬೇಕು, ಆದರೆ ಅದು ಅಯೋಧ್ಯೆ ಶ್ರೀರಾಮನಲ್ಲಿ ಹೇಗೆ ಉಂಟು ಹಾಗೆ ಬರಬೇಕು. ಮತ್ತು ನಾವು ಇಲ್ಲಿ ಅಯೋಧ್ಯೆಗೆ ಯಾರು ಹೋಗೋದವರು ಇದ್ದಾರೆ ಅವರೆಲ್ಲ ಬಂದುಬಿಟ್ಟು ಒಳಗೆ ಹೋಗ್ಬೇಕಾದ್ರೆ ಅಯೋಧ್ಯೆ ಒಳಗೆ ಹೋದಂಗೆ ಆಗಬೇಕು ಅಂತೆಲ್ಲ ಹೇಳಿ ಹಾಗೆ ನಾವು ಮಣ್ಣಿಂದನೇ ಮಾಡಿರೋದು. ಅದಕ್ಕೆ ಬೇರೆ ಯಾವುದು ಕೆಮಿಕಲ್ ಯಾವುದು ಉಪಯೋಗಿಸಿಲ್ಲ. ನಾವು ಹುಲ್ಲು ಕಟ್ಟಿಬಿಟ್ಟು ಮತ್ತು ಮಣ್ಣಲ್ಲೇ ಲೇಪನ ಮಾಡಿ ವಿಗ್ರಹನ ಮಾಡಿದ್ದೀವಿ. ಇನ್ನು ರಾಮ ಮಂದಿರಕ್ಕೆ ಹೋಗಿ ಬಂದವರು ಅದೇ ರೀತಿ ಇದೆ ಎಂದು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಅಯೋಧ್ಯೆಗೆ ಹೋಗದವರು ಇದನ್ನು ನೋಡಿದ ಬಳಿಕ ಹೋಗಲು ರೆಡಿಯಾಗ್ತಿದ್ದಾರಂತೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಜಗದೀಶ್ ಪಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಈ ಬಾರಿ ಮುಂಗಾರಿನಲ್ಲಿ ಉತ್ತಮ ಮಳೆಯಾಗಿದ್ದು ರೈತರು ಬೆಳೆದ ಬೆಳೆಯ ಇಳುವರಿ ಚೆನ್ನಾಗಿ ಬಂದಿದೆ. ಆದರೆ ಅನ್ನದಾತರ ಪಾಲಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಹೆಸರುಕಾಳು ಒಣಗಿಸಲು ಅನ್ನದಾತ ಪರದಾಟ. ಉತ್ತಮ ಬೆಲೆ ಇದ್ರೂ ಮಾರಾಟ ಮಾಡದ ಸ್ಥಿತಿ. ರಾಶಿ ಹೆಸರುಕಾಳು ಬೆಳೆದ ಬೆಳೆ ಜೋಪಾನ ಮಾಡ್ತಿರುವ ರೈತರು. ಇದು ಧಾರವಾಡ, ನವಲಗುಂದ, ಕುಂದಗೋಳ ಹಾಗೂ ಅಣ್ಣೇಕೆರೆ ತಾಲೂಕಿನ ಭಾಗದ ಸಾಮಾನ್ಯ ದೃಶ್ಯ. ರಾಜ್ಯಾದ್ಯಂತ ಮುಂಗಾರಿನ ಹೆಚ್ಚಿನ ಮಳೆಯಾಗಿದ್ದು ಹೆಸರುಕಾಳು ಬೆಳೆದ ರೈತರು ಉತ್ತಮ ಇಳುವರಿಯೂ ಪಡೆದಿದ್ದಾರೆ. ಆದರೆ ಸೂಕ್ತ ಸಮಯಕ್ಕೆ ಮಾರಾಟ ಮಾಡಲು ಸಾಧ್ಯವಾಗದೆ ರೈತರು ಕಂಗಾಲಾಗಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ ಹೆಸರುಕಾಳಿಗೆ 8,682 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದ್ದು ಖರೀದಿ ಕೇಂದ್ರಗಳು ಆರಂಭಗೊಂಡಿವೆ. ಆದರೆ ತೇವಾಂಶ 12% ಬಂದಾಗ ಮಾತ್ರ ಖರೀದಿ ಮಾಡಲಾಗುತ್ತದೆ. ಇದೇ ವಿಚಾರ ರೈತರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ನಮಗ ಬಿಸಿಲಿಲ್ಲಾರ್ರಿ ನೋಡ್ರಿ ಅಲ್ಲಿ ತಳಪರಿ ಹಾಕಿ ಮುಚ್ಕೊಂಡ್ ಎಲ್ಲಾ ಕುಂತ್ ಬಿಟ್ಟೇವ್ರಿ. ನಾವು ಬಿಸಿಲಕ್ಕ ಗೌರ್ಮೆಂಟ್ ಖರೀದಿಯವ್ರು ಏನಂತಾರ್ರಿ, ನಮ್ಗೆ ಒಣಗಿದ ಕಾಳು ಕೊಡಂತಾರ್ರಿ. ನಮ್ಗ್ 12 ಡಿಗ್ರಿ ಬರ್ಬೇಕಂತಾರ್ರಿ. 8 ಡಿಗ್ರಿ ಕೊಡಕ್ ಹೋದ್ರ ನಮ್ಗ ಅದು ಬಿಸಿಲಿಲ್ರಿ, ಕಾಳೆಲ್ಲ ಇದಾಗೈತ್ರಿ. ನಿಮ್ಗ ಕಾಳು ಕಪ್ಪಾಗೈತಿ ಹಂಗಾಗೈತಿ ಅಂತಾರಿ. ಮಳಿ ಕ್ಲೈಮೇಟಿನ ಮ್ಯಾಗರಿ ಅದು ಒಳಗ್ ಮುಚ್ಚಿಟ್ಬಿಟ್ಟೇವಿ, ಟ್ರಾಕ್ಟರ್ ಕಟ್ಟಿ ಇಟ್ಬಿಟ್ಟೇವ್ರಿ. ಈಗ ಜಿಟಿ ಮಳೆಯಿಂದ ಹೆಸರುಕಾಳು ಒಣಗಿಸಲು ಸಾಧ್ಯವಾಗ್ತಿಲ್ಲ. ತಡವಾಗಿ ಕಾಳು ಒಣಗಿಸಿ ಮಾರಾಟ ಮಾಡೋಣ ಅಂದ್ರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಡೆಡ್ಲೈನ್ ನೀಡಿದೆ. ಈ ಅವಧಿ ಮುಗಿದ ಬಳಿಕ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಖರೀದಿಯನ್ನ ಮಾಡ್ತಾರೆ.
ಒಟ್ಟಾರೆಯಾಗಿ ಮಳೆ ಬಿಸಿಲಿನ ಕಣ್ಣಾ ಮುಚ್ಚಾಲೆ ಆಟದಿಂದ ರೋಸಿ ಹೋಗಿದ್ದು ಕೆಲವರು ಮಧ್ಯವರ್ತಿಗಳಿಗೆ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡುವ ಅವಧಿಯನ್ನ ವಿಸ್ತರಣೆ ಮಾಡುತ್ತಾ ಕಾದ್ ನೋಡಬೇಕಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಎಲ್ಲರಂತೆ ಆ ಕುಟುಂಬಸ್ಥರು ಗಣೇಶನನ್ನ ಕೂರಿಸಿದ್ರು. ಚಿನ್ನದ ಸರ, ಹೂವು, ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ್ರು. ಬಳಿಕ ಅದ್ಧೂರಿಯಾಗಿ ಗಣಪನ ಮೂರ್ತಿಯ ವಿಸರ್ಜನೆಯೂ ಮಾಡಿದ್ರು. ಆದರೆ ವಿಸರ್ಜನೆ ಮಾಡಿ ಬಂದ ನಂತರ ತಾವು ಮಾಡಿದ ಎಡವಟ್ಟು ಗೊತ್ತಾಗಿ ಪರದಾಡಿದ್ರು. ಏನದು ನೀವೇ ನೋಡಿ. ಗಣೇಶ ವಿಸರ್ಜನೆ ಜೋಶ್ನಲ್ಲಿ ಎಡವಟ್ಟು. ವಿನಾಯಕನ ಜೊತೆ ಚಿನ್ನದ ಸರವು ನೀರಿಗೆ. ಚೌತಿಯಂದು ಬೆಂಗಳೂರಿನ ಗಲ್ಲಿಯಲ್ಲೂ ಗಣೇಶೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಮನೆಯಲ್ಲೂ ಜನ ಶ್ರದ್ಧಾ ಭಕ್ತಿಯಿಂದ ಗಣೇಶನ ಕೂರಿಸಿ ವಿಸರ್ಜಿಸಿದ್ದಾರೆ. ಆದರೆ ದಾಸರಹಳ್ಳಿಯ ಬಿಆರ್ಐ ಕಾಲೋನಿಯ ನಿವಾಸಿ ಉಮಾದೇವಿ ಮನೆಯವರು ಮಾತ್ರ ಗಣೇಶನ ವಿಸರ್ಜನೆ ಜೋಶ್ನಲ್ಲಿ ಮಹಾ ಎಡವಟ್ಟು ಮಾಡಿದ್ದಾರೆ. ಗಣೇಶನಿಗೆ 60 ಗ್ರಾಂ ಚಿನ್ನದ ಸರ ಹಾಕಿ ಪೂಜೆ ಮಾಡಿದ್ರು. ಬಳಿಕ ಚಿನ್ನದ ಸರದ ಸಮೇತ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ. ಆದರೆ ರಾತ್ರಿ 10 ಗಂಟೆಯ ಸುಮಾರಿಗೆ ಚಿನ್ನದ ಸರದ ನೆನಪಾಗಿ ಕುಟುಂಬಸ್ಥರು ಪರದಾಡಿದ್ದಾರೆ. ತಕ್ಷಣ ವಿಜಯನಗರ ಶಾಸಕ ಪ್ರಿಯಾಕೃಷ್ಣ ಗಮನಕ್ಕೆ ತಂದಿದ್ದಾರೆ. ಸ್ಥಳೀಯರು ಹಾಗೂ ಟ್ರಕ್ ಸಿಬ್ಬಂದಿ ಸಹಾಯಕ್ಕೆ ಬಂದಿದ್ದಾರೆ. ಟ್ರಕ್ ನೀರನ್ನ ಖಾಲಿ ಮಾಡಿ ಗಣೇಶ ಮೂರ್ತಿ ಕರಗಿದ್ದ ಮಣ್ಣಲ್ಲಿ ಚಿನ್ನದ ಸರಕ್ಕೆ ಹುಡುಕಾಡಿದ್ದಾರೆ. ರಾತ್ರಿ ಎಲ್ಲ ಹುಡುಕಾಡಿದ ಬಳಿಕ ಕೊನೆಗೂ ಚಿನ್ನದ ಸರ ಸಿಕ್ಕಿದೆ. ಒಟ್ಟಾರೆ ನೀರು ಸೇರಿದ್ದ ಚಿನ್ನದ ಸರ ಸಿಕ್ಕಿದ್ದರಿಂದ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಜೊತೆಗೆ ಸರ ಹುಡುಕಿ ಕೊಟ್ಟವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೆರೆವಾಸದಿಂದ ದಾಸ ರೋಸ್ ಹೋಗಿದ್ದಾನೆ. ಜೈಲಿನಿಂದ ಬಿಡುಗಡೆಯನ್ನ ಬಯಸುತ್ತಿದ್ದಾನೆ. ಕೊನೆಗೂ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. 94 ದಿನ, ಬರೋಬ್ಬರಿ 94 ದಿನ. ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಹತ್ಯೆಗೈದು 94 ದಿನಗಳೇ ಕಳೆದಿದೆ. ಈಗಾಗಲೇ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪವಿತ್ರ ಸೇರಿ ಕೆಲ ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆಶ್ಚರ್ಯ ಅಂದ್ರೆ ಕೊನೆಗೂ ಜೈಲಲ್ಲಿರುವ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾನೆ. ನಿಜ, ಡಿ ಗ್ಯಾಂಗ್ ರಕ್ಕಸರು ಈಗಾಗಲೇ ಜಾಮೀನಿನ ಮೊರೆ ಹೋಗಿದ್ದಾರೆ. A1 ಪವಿತ್ರ ಗೌಡ, A7 ಅನುಕುಮಾರ್ ಸೇರಿ 5 ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ಎಲ್ಲರ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಆದ್ರೀಗ ದರ್ಶನ್ ಕೂಡ ಜಾಮೀನಿನ ಮೊರೆ ಹೋಗಿದ್ದಾನೆ. ಇಂದೇ ಕಾಟೇರ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯತೆ. ಇವತ್ತೇ ಕಾಟೇರ ಬೇಲ್ಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜಾಮೀನು ಅರ್ಜಿಗೆ ಈಗಾಗಲೇ ದಾಸ ಸಹಿ ಮಾಡಿದ್ದಾನೆ. ಮೊನ್ನೆ ಬಳ್ಳಾರಿ ಜೈಲ್ಗೆ ಬಂದು ವಿಜಯಲಕ್ಷ್ಮಿ ಬೇಲ್ ಅರ್ಜಿಗೆ ದರ್ಶನ್ನಿಂದ ಸಹಿಯನ್ನ ಮಾಡಿಸಿಕೊಂಡಿದ್ದಾರೆ. ದರ್ಶನ್ ಪರವಾಗಿ ವಕೀಲರು ಜಾಮೀನಿಗಾಗಿ ಅರ್ಜಿ ಇವತ್ತು ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಪಾಲಿಗೆ ಇವತ್ತು ಮಹತ್ವದ ದಿನ. ದಾಸ